ನ್ಯೂಸ್ 42 ಕನ್ನಡ. ನಮ್ಮ ಸಂಘದಲ್ಲಿ ಒಗ್ಗಟ್ಟಿನಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ಯಾವುದೇ ಥರ ಭಿನ್ನಾಭಿಪ್ರಾಯಗಳಿಲ್ಲ. ನಮ್ಮ ಕುಮಾರಸ್ವಾಮಿಯವರ ಇದರಿಂದ ಕೆಲಸಗಳು ಮತ್ತು ಇದರಿಂದ ತೊಗೊಂಡು ಹೋಗ್ತೀವಿ. ಈಗ ಸಂಘ ಏನೋ ಅಭಿವೃದ್ಧಿ ತತ್ವವಾಗಿ ನಡೀತಾ ಇದೆ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಯಾವ ಸಂಘ ಏನು ಯಾವ ಥರ ನಷ್ಟ ಇಲ್ಲ. ಈಗ ಏನು ನಡ್ಕೊಂಡು ಹೋಗ್ತಿದೆ ಅದನ್ನು ಒಮ್ಮತದಿಂದ ನಮ್ಮ ಕಾರ್ಯಕರ್ತರುಗಳು ಮತ್ತು ನಮ್ಮ ಪದಾಧಿಕಾರಿಗಳು ಒಗ್ಗಟ್ಟಿಂದ ತೊಗೊಂಡಿದ್ದೀವಿ. ಮುಂದೆ ನಿಮಗೆ ಏನೇನು ಸವಾಲುಗಳಿದೆ? ಏನು ಸವಾಲುಗಳೇನಿಲ್ಲ. ಬ್ಯಾಂಕೇನೋ ಅಭಿವೃದ್ಧಿತವಾಗಿದೆ. ನಮ್ಮ ಕಾರ್ಯದರ್ಶಿ ಮತ್ತು ಎಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನಾವು ನಮ್ಮ ಮಾಜಿ ಅಧ್ಯಕ್ಷರಾದಂಥ ಚೆನ್ನಂಕಯ್ಯನವರು ನಿಧನ ಆಗಿದ್ದಾರೆ. ಅವರು ಇದರಲ್ಲೂ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿತ್ತು. ಅವ್ರು ನಿಧನ ಆಗಿರೋ ದಶೆಯಿಂದ ಅವ್ರು ರಾಜೀನಾಮೆ ಕೊಟ್ಟಿದ್ದರು. ನಾವು ಅದೇ ಥರ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಬ್ಯಾಂಕೇನು ಯಾವುದು ಇದರಲ್ಲೂ ಇಲ್ಲ, ಆದಾಯದತ್ತವಾಗಿದೆ. ಇದನ್ನೇ ಮುಂದುವರ್ಸ್ಕೊಂಡು ನಾವು ಹೋಗ್ತೀವಿ. ನಮ್ಮ ಕುರುಬರಳ್ಳಿ ವಿವಿಧ ಸಹಕಾರ ಸಂಘದ ಎರಡನೇ ಉಳಿದ ಅವಧಿಗೆ ಅಧ್ಯಕ್ಷರನ್ನು ಈಗ ನಮ್ಮ ಶಾಂತಯ್ಯನವ್ರನ್ನ ಆಯ್ಕೆ ಮಾಡಿದ್ದೀವಿ. ಮೊದಲ ಅವಧಿಗೆ ನಮ್ಮ ಚೆನ್ನಂಕಯ್ಯನವರು ಅಧ್ಯಕ್ಷರಾಗಿದ್ದರು. ಅವರು ಈಗಾಗಲೇ 23ನೇ ತಾರೀಕಲ್ಲಿ ರಾಜೀನಾಮೆ ಕೊಟ್ಟಿದ್ದರು. ಅಂಗೀಕಾರ ಮಾಡಿ ಬದಲಿ ಡೇಟಿನ ಪ್ರಕಾರ ಇವತ್ತು ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದೀವಿ. ಹಾಗೆ ನಮ್ಮ ಸೊಸೈಟಿ ಇದುವರೆಗೂ ಭಾರಿ ಚೆನ್ನಾಗಿ ನಡ್ಕೊಬಂದಿದೆ. ಇಲ್ಲಿ ಯಾವುದೇ ರಾಜಕೀಯ ಇನ್ನೊಂದಿಲ್ಲ. ಆದರೆ ಮುಂದೆ ನಮಗೆ ರೈತರಿಗೆ ಸಾಲ ಕೊಡೋದಿರ್ಬೋದು, ನಮ್ಮ ಸೊಸೈಟಿನ ವಿವಿಧ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗೋದು ಎಲ್ಲ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ನಿರ್ದೇಶಕರ ಜವಾಬ್ದಾರಿಯಾಗಿರ್ತದೆ. ಅದರಂತೆ ಮುಂದೆ ನಾವು ನಮ್ಮ ಸೊಸೈಟಿನ ಇದುವರೆಗೂ ನಮ್ಮ ಸೊಸೈಟಿನ ತಳಮಟ್ಟದಿಂದ ಒಂದು ಉನ್ನತ ಮಟ್ಟಕ್ಕೆ ತಗೊಬಂದಿದ್ದೀವಿ. ನಮ್ಮ ಹಿರಿಯರು ಎಲ್ಲ ಕಟ್ಟಿ ಬೆಳೆಸಿದ್ದಾರೆ. ಆ ಹಿರಿಯರು ಕಳಿಸಿರೋ ಒಂದು ಸೊಸೈಟಿನ ಸಹಕಾರ ಸಂಘನ ಮುಂದೇನೂ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀವಿ ಅಂತ ಇವತ್ತು ನಾವು ಹೇಳ್ತಾ ಒಂದು ನಮ್ಮ ಎಲ್ಲ ಅಧ್ಯಕ್ಷರಿಗೆ ಆಯ್ಕೆ ಮಾಡಿದಂಥ ಎಲ್ಲ ಸದಸ್ಯರಿಗೂ ನಮ್ಮ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನ್ಯೂಸ್ 42 ಕನ್ನಡ.